ರಾಜ್ಯದ ಅನೇಕ ವಿಚಾರಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಿದ್ದೇವೆ. ಇಂದಿನ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆ ದೃಷ್ಟಿಯಿಂದ ಪ್ರವಾಸವನ್ನು ಆಯೋಜನೆ ಮಾಡ್ಕೋಬೇಕು. BBMP ಚುನಾವಣೆಗಳು, ಗ್ರೇಟರ್ ಬ್ಯಾಂಗ್ಳೂರು, ಅದೇ ರೀತಿ ರಾಜ್ಯ ಸರ್ಕಾರ ಜಾತಿ ಜನಗಣತಿಯ ವಿಚಾರ ಇಟ್ಟುಕೊಂಡು ಯಾವ ರೀತಿ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದೆ, ಎಲ್ಲದರ ಬಗ್ಗೆಯೂ ಕೂಡ ಇವತ್ತಿನ ಕೋರ್ ಕಮಿಟಿ ಸಭೆ ಚರ್ಚೆ ಆಗಿದೆ. ವಿಶೇಷ ಮತ್ತೊಂದು ಅಂತ ಹೇಳಿದ್ರೆ, ನಮ್ಮ ಕೋರ್ ಕಮಿಟಿಯ ಸದಸ್ಯರುಗಳೇನಿದ್ದಾರೆ ಹಿರಿಯರು, ಒಬ್ಬೊಬ್ಬರ ಕೋರ್ ಕಮಿಟಿಯ ಸದಸ್ಯರ ನೇತೃತ್ವದಲ್ಲಿ ಒಂದು ತಂಡವನ್ನು ನಾವು ಮಾಡೋರಿದ್ದೇವೆ. ಅಂದರೆ ಆ ಕೋರ್ ಕಮಿಟಿ ಸದಸ್ಯರು ಒಬ್ಬರೇನಿದ್ದಾರೆ, ಅವರ ನೇತೃತ್ವದಲ್ಲಿ 3 ಅಥವಾ 4 ಜನ ಒಂದು ತಂಡ ರಚನೆ ಆಗ್ತದೆ. ಒಬ್ಬೊಬ್ಬ ಕೋರ್ ಕಮಿಟಿ ಸದಸ್ಯರು ಕೂಡ ಒಂದು ವಿಭಾಗದ ಜವಾಬ್ದಾರಿ ನೀಡ್ತೇವೆ. ಅಂದರೆ ನಮ್ಮ ಸಂಘಟನೆಯಲ್ಲಿ ವಿಭಾಗ ಅಂತ ಹೇಳಿದ್ರೆ 3 ಅಥವಾ 4 ಜಿಲ್ಲೆಗಳು ಒಂದು ವಿಭಾಗಕ್ಕೆ ಬರ್ತದೆ. ನಮ್ಮ ಸಂಘಟನೆ ಒಟ್ಟು ನಮ್ಮ ರಾಜ್ಯದ 10 ವಿಭಾಗಗಳಿದ್ದಾವೆ. ಒಬ್ಬೊಬ್ಬರು ಕೋರ್ ಕಮಿಟಿ ಸದಸ್ಯರು ಕೂಡ ಒಂದು ವಿಭಾಗ ಜವಾಬ್ದಾರಿಯನ್ನು ಕೊಟ್ಟು ಜಿಲ್ಲೆಯ ಸಮಸ್ಯೆಗಳು ಮತ್ತು ಮುಂದೆ ಚುನಾವಣೆಗಳು, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಸ್ಥಳೀಯ ಚುನಾವಣೆಗಳಿಗೆ ಕಾರ್ಯಕರ್ತನ ಸಜ್ಜುಗೊಳಿಸುವಂಥದ್ದು ಎಲ್ಲದರ ಬಗ್ಗೆ ಅವ್ರು ಗಮನಿಸ್ತಾರೆ. ಪ್ರವಾಸಗಳನ್ನು ಕೂಡ ಮಾಡ್ತಾರೆ. ರಾಜ್ಯದಲ್ಲಿ ಇವತ್ತು ಮಳೆ ಜಾಸ್ತಿ ಇದೆ, ಅತಿವೃಷ್ಟಿ, ರಾಜ್ಯ ಸರ್ಕಾರ ನಿದ್ದೆ ಮಾಡ್ತಾ ಇರುವಂಥದ್ದು. ನಾವೀಗಾಗಲೇ ನಮ್ಮ ಜಿಲ್ಲೆಯ ತಂಡಗಳೆಲ್ಲವೂ ಕೂಡ ಓಡಾಡಿದ್ದಾರೆ. ಯಾವ್ಯಾವ ಜಿಲ್ಲೆಗಳಲ್ಲಿ ಸಮಸ್ಯೆ ಇದೆ ಎಲ್ಲ ಕಡೆ ಪ್ರವಾಸ ಮಾಡಿದ್ದಾರೆ. ನಾನು ನಮ್ಮ ಚಲವಾದಿ ನಾರಾಯಣಸ್ವಾಮಿ ಅವರು, ಪಕ್ಷದ ಇತರ ಮುಖಂಡರುಗಳು 3 ಮತ್ತು 4 ರಾಯಚೂರು ಹಾಗೂ ಗುಲ್ಬರ್ಗ ಜಿಲ್ಲೆಗಳ ಪ್ರವಾಸನ ಮಾಡ್ತಾ ಇದ್ದೇವೆ. ಅದೇ ರೀತಿ ಬಿಜಾಪುರ, ಬೇರೆ ಜಿಲ್ಲೆಗಳ ಪ್ರವಾಸವನ್ನು ಕೂಡ ನಾವು ಆಯೋಜನೆ ಮಾಡ್ತೇವೆ. ಯಾವುದಕ್ಕೆ ನೆರೆ ಬಗ್ಗೆ ಮಾತಾಡ್ತೇವೆ. ವಿರೋಧ ಪಕ್ಷ ನಾಯಕರು ಕೂಡ ಮಾತಾಡ್ತೇವೆ. ಅಶೋಕ್ ಅವರು ಕೂಡ ಯಾವ್ಯಾವ ಜಿಲ್ಲೆಗಳಲ್ಲಿ ಸಮಸ್ಯೆ ಇದೆ ನೋಡಿಕೊಂಡು ಅದ್ರ ಪ್ರಕಾರ ನಾವು ಹಿರಿಯರು ಹೋಗೋದಕ್ಕೆ